ಐದು ದಶಮಾನದ ಕನಸು ನನಸಾಗ್ತಾ ಇದೆ. 500 ವರ್ಷಗಳ ಹೋರಾಟ ಕೊನೆಗೂ ಫಲ ಕೊಟ್ಟಿದೆ. ವಿವಾದಗ್ರಸ್ತ ಭೂಮಿಯಲ್ಲಿ ಈಗ ವೈಭವ ಕಾಣ್ತಾ ಇದೆ. 500 ವರ್ಷಗಳಿಂದ ನೆಲೆಯಿಲ್ಲದೆ ಇದ್ದ ಶ್ರೀರಾಮ ಈಗ ಸಾಲಿಗ್ರಾಮ ಶಿಲೆಯಲ್ಲಿ ಸುಂದರ ಮೂರ್ತಿ ರೂಪ ಪಡೆದುಕೊಳ್ತಾ ಇದ್ದಾನೆ. ಭಾರತದ ಭವ್ಯ ಇತಿಹಾಸದಲ್ಲಿ ಮತ್ತೊಂದು ಅಧ್ಯಾಯ ಆರಂಭವಾಗುವುದಕ್ಕೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. ಶತಮಾನದ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ. ಕೋಟಿ ಭಾರತೀಯರು ಎದುರು ನೋಡ್ತಿದ್ದ ಕ್ಷಣಕ್ಕೆ ದಿನಗಣನೆ ಆರಂಭವಾಗಿದೆ. ಹೌದು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ಈ ಭವ್ಯ ಮಂದಿರದ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ವಿಶೇಷ ಅಂದ್ರೆ ಈ ಮಂದಿರದ ನಿರ್ಮಾಣ ಕಾರ್ಯಕ್ಕೆ ಕಬ್ಬಿಣ ಬಳಸಿಲ್ಲ, ಸಿಮೆಂಟ್ ಕೂಡ ಬಳಸಿಲ್ಲ. ಕೇವಲ ಕಲ್ಲಿನಿಂದಲೇ ಮಂದಿರ ನಿರ್ಮಾಣವಾಗಿದೆ. ಅರೆ, ಕಬ್ಬಿಣ ಬಳಸಿಲ್ಲ, ಸಿಮೆಂಟ್ ಕೂಡ ಬಳಸಿಲ್ಲ ಅಂದ್ರೆ ಈ ಮಂದಿರ ಎಷ್ಟು ವರ್ಷ ಬಾಳಿಕೆ ಬರಬಹುದು ಅಂತ ನೀವು ಕೇಳಬಹುದು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಸಿಮೆಂಟ್ ಕಬ್ಬಿಣದ ಸಹಾಯವಿಲ್ಲದೆ ನಿರ್ಮಾಣವಾದ ಈ ದೇಗುಲ ಇನ್ನು 1000 ವರ್ಷಗಳಾದ್ರೂ ಏನೂ ಆಗೋದಿಲ್ಲ. ಸುನಾಮಿ ಬರ್ಲಿ, ಸುಂಟರ ಗಾಳಿಯೇ ಬರ್ಲಿ, ಈ ದೇವಾಲಯಕ್ಕೆ ಏನಂದ್ರೆ ಏನೂ ಕೂಡ ಆಗೋದಿಲ್ಲ. ಅದೆಷ್ಟೇ ತೀವ್ರತೆಯ ಭೂಕಂಪ ಸಂಭವಿಸಿದ್ರೂ ಈ ಮಂದಿರ ಅಲುಗಾಡೋದಿಲ್ಲ. ಪ್ರವಾಹ ಅಬ್ಬರಿಸಿ ಬಂದರೂ ಶ್ರೀರಾಮ ಮಂದಿರವನ್ನ ಕೊಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಸಿಡಿಲಿಗೂ ಜಗ್ಗದ ದೇವಾಲಯವಿದು. ಅಷ್ಟಕ್ಕೂ ಕಬ್ಬಿಣ ಹಾಗೂ ಸಿಮೆಂಟ್ ಇಲ್ಲದೆ ದೇಗುಲ ನಿರ್ಮಾಣವಾಗಿದ್ದು ಹೇಗೆ? 1000 ವರ್ಷಗಳವರೆಗೂ ಈ ದೇವಾಲಯಕ್ಕೆ ಏನಂದ್ರೆ ಏನೂ ಆಗೋದಿಲ್ವಾ? ರಾಮ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದ ಕಲ್ಲನ್ನೇ ಬಳಸಿದ್ದು ಯಾಕೆ? ಕರ್ನಾಟಕದ ಕಲ್ಲಿನಿಂದಲೇ ರಾಮ ವಿಗ್ರಹ ಕೆತ್ತನೆಯ ಹಿಂದಿರುವ ರಹಸ್ಯವೇನು? ಒಟ್ಟಾರೆಯಾಗಿ ರಾಮ ಮಂದಿರದ ಸ್ಪೆಷಾಲಿಟಿ ಏನೇನು ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 500 ವರ್ಷ ಶ್ರೀರಾಮ ನೆಲೆಯಿಲ್ಲದೆ ಕುಳಿತಿದ್ದ. ಶ್ರೀರಾಮ ಜನ್ಮಸ್ಥಳ ವಿವಾದಿತ ಭೂಮಿ ಅನ್ನೋ ಪಟ್ಟ ಹೊತ್ತುಕೊಂಡಿತ್ತು. 90ರ ದಶಕದಲ್ಲಂತೂ ರಾಮ ಭೂಮಿಗೆ ಕಾಲಿಟ್ಟಿದ್ದ ಭೂಮಿ ಹೊತ್ತಿ ಉಳಿದಿತ್ತು. ಮುಂದೆ ಈ ಹೋರಾಟ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. 4 ವರ್ಷಗಳ ಹಿಂದೆ ಅಂದ್ರೆ 2019ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ 5 ಶತಮಾನದ ಈ ವಿವಾದಕ್ಕೆ ತೆರೆ ಎಳೆದು ಮಹತ್ವದ ತೀರ್ಪು ಕೊಟ್ಟಿತ್ತು. ಈ ಐತಿಹಾಸಿಕ ತೀರ್ಪು ಬಂದ ಮೇಲೆ ಶ್ರೀರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರ ನಿರ್ಮಾಣ ಕಾರ್ಯ ಶುರುವಾಗಿತ್ತು. ಇದೀಗ ಈ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಳ್ತಾ ಇದೆ. ಜನವರಿ 22ರಂದು ಬಾಲರಾಮ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಲಿದ್ದಾನೆ. ಆರಂಭದಲ್ಲೇ ಹೇಳಿದಂತೆ ಈ ಮಂದಿರವನ್ನ ಪರ್ವತದಂತೆ ಗಟ್ಟಿಯಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. 1000 ವರ್ಷಗಳು ಕಳೆದರೂ ಈ ಮಂದಿರಕ್ಕೆ ಏನಂದ್ರೆ ಏನೂ ಕೂಡ ಆಗೋದಿಲ್ಲ. ಈ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಶ್ರೀರಾಮ ಮಂದಿರದ ಭವ್ಯತೆ ಹೇಗಿದೆ ಅನ್ನೋದನ್ನ ನೀವು ನೋಡ್ಲೇಬೇಕು. ಒಟ್ಟು 8 ಎಕರೆ ಪ್ರದೇಶದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ರಾಮ ಮಂದಿರದಲ್ಲಿ ಒಟ್ಟು 3 ಅಂತಸ್ತುಗಳು ಬರ್ತಾ ಇದೆ. ಈ 3 ಮಹಡಿಗಳಲ್ಲಿ ಸಾಲು ಸಾಲು ಕಂಬಗಳನ್ನ ನಿಲ್ಲಿಸಲಾಗಿದೆ. ಈ ಕಂಬಗಳ ಕೆತ್ತನೆಗಳನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ನೆಲ ಮಹಡಿಯಲ್ಲಿ 160 ಕಂಬಗಳ ನಿರ್ಮಾಣವಾಗಲಿದೆ. ಒಂದೊಂದು ಕಂಬ 15.6 ಅಡಿ ಉದ್ದ ಇದೆ. ಅದೇ ರೀತಿಯಲ್ಲಿ ಮೊದಲ ಮಹಡಿಯಲ್ಲೂ 14.6 ಅಡಿ ಉದ್ದದ 136 ಕಂಬಗಳನ್ನ ನಿರ್ಮಿಸಲಾಗಿದೆ. ಪ್ರತಿ ಕಂಬದಲ್ಲಿ 16 ಮೂರ್ತಿಗಳ ಕೆತ್ತನೆ ಇರಲಿದೆ. ಎರಡನೇ ಮಹಡಿಯಲ್ಲಿ 74 ಕಂಬಗಳನ್ನ ನಿರ್ಮಾಣ ಮಾಡಲಾಗಿದ್ದು, ಇನ್ನು ವಿಶೇಷವಾಗಿ ನೆಲಮಹಡಿಯ ಒಂದು ಭಾಗದಲ್ಲಿ ರಾಮನಲ್ಲ ಅಂದರೆ ಬಾಲರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ರಾಮಲಲ್ಲ ಮೂರ್ತಿಯನ್ನ ಕರ್ನಾಟಕದಿಂದ ತೆಗೆದುಕೊಂಡು ಹೋಗಿರುವ ಸಾಲಿಗ್ರಾಮ ಕಲ್ಲುಗಳಿಂದ ಕೆತ್ತನೆ ಮಾಡಲಾಗ್ತಾ ಇದೆ. ಇನ್ನು ಮೊದಲ ಮಹಡಿಯಲ್ಲಿ ರಾಮನ ದರ್ಬಾರ್ ಮೂರ್ತಿ ಅಂದ್ರೆ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮಂತ ಒಟ್ಟಿಗೆ ಇರುವ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಮೊದಲ ಮಹಡಿಯ ಎದುರಿನ ಭಾಗ 140 ಅಡಿ ಹಾಗೂ ಬಲಭಾಗ 268 ಅಡಿ ಇರಲಿದೆ. ಹಿಂದಿನ ಭಾಗದ ನೆಲಮಹಡಿ 18 ಅಡಿ ಮತ್ತು ಮೊದಲ ಮಹಡಿಯ ಒಂದು ಭಾಗ 15.9 ಅಡಿ ಇರಲಿದೆ. ರಾಮ ಮಂದಿರಕ್ಕೆ ಒಟ್ಟು 24 ಬಾಗಿಲುಗಳಿವೆ ಅನ್ನೋದು ವಿಶೇಷ. ಹೀಗೆ ಹಿಂದಿನ ಕಾಲದ ವಾಸ್ತು
ವಾಸ್ತುಶಿಲ್ಪವನ್ನೇ ಮೀರಿಸುವಂತೆ ರಾಮ ಮಂದಿರವನ್ನ ಕಟ್ಟಲಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಪ್ರತಿ ವರ್ಷ ರಾಮನವಮಿಯಂದು ಶ್ರೀರಾಮನ ವಿಗ್ರಹಕ್ಕೆ ಸೂರ್ಯನ ಕಿರಣಗಳು ಬೀಳುವಂತೆ ನಿರ್ಮಾಣ ಮಾಡಲಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮ ಮಂದಿರ ಇರುವುದು ಹಿಮಾಲಯದ ತಪ್ಪಲಿನಲ್ಲಿ. ಮಂದಿರದಿಂದ ಹಿಮಾಲಯ ಪರ್ವತ ಶ್ರೇಣಿಗೆ ಹೆಚ್ಚೇನು ದೂರವಿಲ್ಲ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಹಿಮಾಲಯದ ತಪ್ಪಲಿನ ಭೂಮಿ ಇತ್ತೀಚೆಗೆ ಅಲುಗಾಡುವುದಕ್ಕೆ ಶುರುವಾಗಿದೆ. ಭೂಕಂಪದ ಕೇಂದ್ರಗಳು ಅಲ್ಲಲ್ಲಿವೆ. ಹೀಗಾಗಿ ಅಲ್ಲಿ ಏನು ಬೇಕಾದ್ರೂ ಆಗಬಹುದು. ಈಗ ರಾಮ ಮಂದಿರ ನಿರ್ಮಾಣವಾಗ್ತಿರುವ ಸ್ಥಳ ಕೂಡ ಡೇಂಜರ್ ಝೋನ್ ನಲ್ಲಿದೆ. ಹೀಗಾಗಿ ನಿರ್ಮಾಣ ಸಮಿತಿ ಈ ವಿಚಾರವನ್ನ ತೆಗೆದುಕೊಂಡು ಯಾವುದೇ ಭೂಕಂಪ ಆದ್ರೂ ಜಗ್ಗದೆ ಇರುವ ರೀತಿಯಲ್ಲಿ ಮಂದಿರವನ್ನ ನಿರ್ಮಾಣ ಮಾಡ್ತಾ ಇದೆ. ಇಲ್ಲಿಯವರೆಗೆ ಈ ಪ್ರದೇಶದಲ್ಲಿ ನಡೆದ ಅತಿ ಘೋರ ಭೂಕಂಪದ ತೀವ್ರತೆಯನ್ನ ಲೆಕ್ಕ ಹಾಕಿ ಅಂತಹ 50 ಪಟ್ಟು ತೀವ್ರತೆಯ ಭೂಕಂಪ ಮುಂದೆ ಯಾವತ್ತಾದ್ರೂ ಸಂಭವಿಸಿದ್ರೂ ರಾಮ ಮಂದಿರಕ್ಕೆ ಏನೇನು ಆಗದಂತೆ ಮಂದಿರ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಈ ಮಂದಿರ ಇಷ್ಟೊಂದು ಗಟ್ಟಿಯಾಗಿರಲು ಕಾರಣ ಅದಕ್ಕೆ ಹಾಕಿರುವ ಅಡಿಪಾಯ. ಹೌದು, ದೇವಾಲಯಕ್ಕೆ 400 ಅಡಿ ಉದ್ದ 300 ಅಡಿ ಅಗಲದ ತಳಪಾಯವನ್ನ ನಿರ್ಮಿಸಲಾಗಿದೆ. ನೆಲಮಹಡಿಯಲ್ಲಿ 14 ಮೀಟರ್ ಆಳದಲ್ಲಿ ಬಂಡೆಯೊಂದನ್ನ ಕೃತಕವಾಗಿ ನಿರ್ಮಿಸಲಾಗಿದೆ. ಇದೇ ಬಂಡೆ ಮಂದಿರವನ್ನ ಪರ್ವತದಂತೆ ನಿಲ್ಲೋದಕ್ಕೆ ಸಹಾಯ ಮಾಡಲಿದೆ. ಈ ಬಂಡೆ ಮಂದಿರವನ್ನ ಅಲುಗಾಡದಂತೆ ಕಾಪಾಡುತ್ತೆ. ಮುಂದಿನ 1000 ವರ್ಷಗಳ ಕಾಲ ರಾಮ ಮಂದಿರವನ್ನ ಸುರಕ್ಷಿತವಾಗಿರಿಸಲಿದೆ. ಅಡಿಪಾಯ ಹೇಗಿರಬೇಕು ಅನ್ನೋದಕ್ಕೆ ತುಂಬಾ ಸಲ ಮಾತುಕತೆ ನಡೆದಿತ್ತು. ಹಲವು ತಜ್ಞರು ಅಭಿಪ್ರಾಯವನ್ನ ಸಂಗ್ರಹಿಸಿ ಈ ವಿಚಾರವನ್ನ ಹಲವು ಬಾರಿ ಪರೀಕ್ಷೆ ಮಾಡಿದ ನಂತರವೇ ಅಡಿಪಾಯದ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಹಲವು ಹಂತದ ಪರೀಕ್ಷೆಗಳ ಬಳಿಕ ಸುಮಾರು ನೆಲದಿಂದ 14 ಮೀಟರ್ ಆಳದಲ್ಲಿ ಕೃತಕ ಬಂಡೆ ಸಿದ್ಧಪಡಿಸಲು ನಿರ್ಧರಿಸಲಾಯಿತು. ಇಲ್ಲಿ ಕೃತಕ ಬಂಡೆಯನ್ನ ಮಣ್ಣು ಮತ್ತು ಕೆಮಿಕಲ್ ಮಿಶ್ರಣ ಮಾಡಿ ರೆಡಿ ಮಾಡಲಾಗಿದೆ. ವಿಶೇಷ ಅಂದ್ರೆ ದೇವಾಲಯದ ನಿರ್ಮಾಣದಲ್ಲಿ ಭಾರತದ ಪ್ರಾಚೀನ ಮತ್ತು ಸಾಂಪ್ರದಾಯಿಕ ನಿರ್ಮಾಣ ತಂತ್ರಜ್ಞಾನವನ್ನ ಅನುಸರಿಸಲಾಗಿದೆ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಸಿಮೆಂಟ್ ಹಾಗೂ ಕಬ್ಬಿಣ ಇಲ್ಲದೆ ದೇವಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ರು ಅದೇ ರೀತಿಯ ಪದ್ಧತಿಯನ್ನ ಈ ಮಂದಿರದ ನಿರ್ಮಾಣದಲ್ಲೂ ಬಳಸಲಾಗಿದೆ. ದೇವಾಲಯದಲ್ಲಿನ ಕಲ್ಲುಗಳನ್ನ ಜೋಡಿಸಿರುವ ವಿಧಾನ ಕೂಡ ವಿಭಿನ್ನವಾಗಿದೆ. ದೇವಾಲಯದಲ್ಲಿ ಅಳವಡಿಸಲಾಗಿರುವ ಕಲ್ಲುಗಳನ್ನ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಪರೀಕ್ಷೆಯಲ್ಲಿ ಪಾಸ್ ಆದ ಕಲ್ಲುಗಳನ್ನ ಮಾತ್ರ ನಿರ್ಮಾಣ ಕಾರ್ಯದಲ್ಲಿ ಬಳಸಲಾಗಿದೆ. ಇನ್ನು ಕಲ್ಲುಗಳನ್ನ ಒಂದಕ್ಕೊಂದು ಸೇರಲು ತಾಮ್ರವನ್ನ ಕೂಡ ಬಳಸಲಾಗಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಶ್ರೀರಾಮನ ಮಂದಿರ ನಿರ್ಮಾಣವಾಗ್ತಿರುವುದು ಸರಯೂ ನದಿ ದಂಡೆಯಲ್ಲಿ. ನದಿಯ ಪಕ್ಕದಲ್ಲಿರುವ ಭೂಮಿಯ ಮಣ್ಣು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಆದ್ರೆ ಈಗ ಮಂದಿರ ನಿರ್ಮಾಣವಾಗ್ತಿರುವ ಜಾಗದಲ್ಲಿ ನೂರಾರು ವರ್ಷಗಳ ಹಿಂದೆ ಸರಯೂ ನದಿ ಹರಿತಾ ಇತ್ತು. ಈ ಸಡಿಲ ಮಣ್ಣಿನಲ್ಲಿ ಗಟ್ಟಿಯಾದ ಮಂದಿರ ನಿರ್ಮಾಣ ಮಾಡುವುದು ಅಷ್ಟು ಸುಲಭದ ಕೆಲಸವಂತೂ ಖಂಡಿತವಾಗಿಯೂ ಅಲ್ಲ. ಹೀಗಾಗಿ ಅಡಿಪಾಯದ ಮಣ್ಣನ್ನೇ ಬದಲಾವಣೆ ಮಾಡುವ ನಿರ್ಧಾರಕ್ಕೆ ತಜ್ಞರು ಬಂದಿದ್ರು. ಈಗ ಅಡಿಪಾಯದಲ್ಲಿರುವ ಮಣ್ಣು ಅಲ್ಲಿನ ಮಣ್ಣಲ್ಲ, ಬೇರೆ ಕಡೆ ಸೂಕ್ತವಾದ ಮಣ್ಣು ತರಿಸಿಕೊಂಡು ಅಡಿಪಾಯಕ್ಕೆ ಹಾಕಲಾಗಿದೆ. ಇಲ್ಲಿ ಕನ್ನಡಿಗರು ಹೆಮ್ಮೆ ಪಡುವ ಸಂಗತಿ ಒಂದಿದೆ. ರಾಮ ಮಂದಿರದ ಅಡಿಪಾಯಕ್ಕೆ ಕರ್ನಾಟಕದ ಗ್ರಾನೈಟ್ ಕಲ್ಲುಗಳನ್ನ ಬಳಕೆ ಮಾಡಲಾಗಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ಕಲ್ಲುಗಳನ್ನ ಜೋಡಿಸುವುದಕ್ಕೆ ಯಾವುದೇ ಕಬ್ಬಿಣವನ್ನಾಗಲಿ ಸಿಮೆಂಟ್ಗಳನ್ನಾಗಲಿ ಬಳಕೆ ಮಾಡಿಲ್ಲ. ಅದರ ಬದಲು ಕಲ್ಲುಗಳನ್ನೇ ರಂಧ್ರ ಮಾಡಿ ಅದರಲ್ಲೇ ಲಾಕಿಂಗ್ ಸಿಸ್ಟಮ್ ಅನ್ನ ಮಾಡಲಾಗಿದೆ. ಹಿಂದಿನ ಕಾಲದಲ್ಲಿ ಇರೋ ಪದ್ಧತಿಯನ್ನ ಬಳಸಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಜೋಡಿಸ್ತಾ ಇದ್ರು. ಅದೇ ರೀತಿ ಇಲ್ಲೂ ಕೂಡ ಕಲ್ಲುಗಳನ್ನ ಲಾಕಿಂಗ್ ಸಿಸ್ಟಮ್ ಮೂಲಕ ಜೋಡಿಸಲಾಗಿದೆ. ಇನ್ನು ಅಡಿಪಾಯಕ್ಕೆ ಕರ್ನಾಟಕದ ಗ್ರಾನೈಟ್ ಕಲ್ಲುಗಳನ್ನೇ ಬಳಕೆ ಮಾಡುವುದಕ್ಕೆ ಒಂದು ಕಾರಣ ಇದೆ. ಈ ಕಲ್ಲುಗಳು ಒಂದು ರೀತಿಯಲ್ಲಿ ವಾಟರ್ ಪ್ರೂಫ್ ಇದ್ದ ಹಾಗೆ, ಅಂದ್ರೆ ಅಡಿಪಾಯದೊಳಗೆ ನೀರು ಇಂಗದಂತೆ ನೋಡಿಕೊಳ್ಳುತ್ತೆ. ಇಲ್ಲಿ ಕಬ್ಬಿಣವನ್ನ ಬಳಕೆ ಮಾಡದೇ ಇರುವುದಕ್ಕೆ ಕಾರಣ ಕೂಡ ಇದೆ. ಅದೇನಂದ್ರೆ ಕಬ್ಬಿಣ ಹೆಚ್ಚಂದ್ರೆ 100 ವರ್ಷ ಬಾಳಿಕೆ ಬರುತ್ತೆ, ಮುಂದೆ ಅದರ ಗ್ಯಾರಂಟಿ ಇರೋದಿಲ್ಲ. ಇದೇ ಕಾರಣಕ್ಕೆ ಇಲ್ಲಿ ಕಬ್ಬಿಣವನ್ನ ಬಳಕೆ ಮಾಡಿಲ್ಲ. ಕರ್ನಾಟಕದ ಕಲ್ಲಿನಲ್ಲೇ ಅಡಿಪಾಯ ಹಾಕಿರೋದು ಒಂದು ಖುಷಿಯ ವಿಚಾರ. ಆದರೆ ಕರ್ನಾಟಕದ ಕಲ್ಲಿನಲ್ಲೇ ಬಾಲರಾಮನ ಮೂರ್ತಿ ನಿರ್ಮಾಣವಾಗ್ತಿರೋದು ಮತ್ತೊಂದು ಖುಷಿಯ ವಿಚಾರ. ಅದೇನೇ ಇರ್ಲಿ, 5 ಶತಮಾನದ ಕಾಯುವಿಕೆಗೆ ಕೊನೆಗೂ ತೆರೆ ಬೀಳಲಿದೆ. ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳಲು ಕೋಟಿ ಭಾರತೀಯರು ಕಾದು ಕುಳಿತಿದ್ದಾರೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.